ಶ್ರೀರಾಮನವಮಿಯ ದಿನದಂದು ಆಂಜನೇಯ ಸ್ವಾಮಿಗೆ ಈ ವಸ್ತುಗಳನ್ನು ಅರ್ಪಿಸಿ ಪೂಜೆ ಪ್ರಾರ್ಥನೆ ಸಂಕಲ್ಪವನ್ನು ಮಾಡುವುದರಿಂದ ನಿಮ್ಮ ಬಯಕೆಗಳು ಈಡೇರುತ್ತದೆ. ದೈವ ಶಕ್ತಿ ಅನುಗ್ರಹ ಅನ್ನುವುದು ನಿಮಗೆ ಹೆಚ್ಚಾಗುತ್ತದೆ. ಎಷ್ಟೇ ದೊಡ್ಡ ಮಟ್ಟದ ಸಾಲಗಳು ಮಾಡಿಕೊಂಡಿದ್ದರೂ ಕೂಡ ಅದು ತೀರಿ ಹೋಗುತ್ತದೆ. ಸಾಕ್ಷಾತ್ ಆಂಜನೇಯ ಸ್ವಾಮಿಯೇ ಬಂದು ನಿಮ್ಮ ಕಷ್ಟಗಳನ್ನು ಬಗೆಹರಿಸುತ್ತಾನೆ. ಆ ವಸ್ತುಗಳು ಯಾವುದು, ಆಂಜನೇಯ ಸ್ವಾಮಿಗೆ ಪೂಜೆ ಮಾಡುವ ಬಗೆ ಹೇಗೆ, ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿ. ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರದ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ. ನಿಮ್ಮ ಜೀವನದಲ್ಲಿ ಮಾಟಮಂತ್ರ, ಸ್ತ್ರೀ ಪುರುಷ ವಶೀಕರಣದ ಸಮಸ್ಯೆಗಳು, ಇನ್ನು ಇತರ ಯಾವುದೇ ತೊಂದರೆಗಳಿದ್ದರೂ ಉಚಿತವಾಗಿ ಪರಿಹಾರ ಮಾಡುತ್ತಾರೆ. ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ಇನ್ನು ನಾವು ಈಗಾಗಲೇ ತಿಳಿಸಿರುವ ಹಾಗೆ ರಾಮನವಮಿಯಂದು ಈ ಒಂದು ವಸ್ತುವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ ಪೂಜೆ ಮಾಡಬೇಕು. ಅದರಲ್ಲಿ ಪ್ರಮುಖವಾಗಿ ಬೆಳಿಗ್ಗೆ ಅವತ್ತಿನ ದಿವಸ ಬೇಗ ಎದ್ದು ಸ್ನಾನಾದಿಗಳು ಆದ ನಂತರ ನೀವು ಸಂಜೆನೂ ಮಾಡ್ಬೋದು, ಬೆಳಿಗ್ಗೆನೂ ಮಾಡ್ಬೋದು. ಸಂಜೆಯೇ ಮಾಡೋದಾದರೆ ವೀಳ್ಯದೆಲೆಯನ್ನು ತೆಗೆದುಕೊಂಡು ಬಂದು ಅದರ ಮೇಲೆ ಕಷ್ಟಗಳನ್ನು ಬರೆದು ಆ ವೀಳ್ಯದೆಲೆಯ ಕೆಳಗಡೆ ಜಯರಾಮ ಶ್ರೀರಾಮ ಅಂತ ಕೇಸರಿಯಿಂದ ಬರೆದುಕೊಳ್ಳಬೇಕು. ಆ ಕೇಸರಿಯಿಂದ ಬರೆದಂತಹ ವೀಳ್ಯದೆಲೆಯನ್ನು ಮಡಚಬೇಕು. ಅದೇ ರೀತಿ 21 ವೀಳ್ಯದೆಲೆಯನ್ನು ನೀವು ಸೇರಿಸಿ ಹಳದಿ ದಾರದಿಂದ ಒಂದು ಹೂಮಾಲೆಯ ರೀತಿಯಲ್ಲಿ ಪೋಣಿಸಿ ಅದನ್ನು ಮಾಲೆಯಾಗಿ ಮಾರ್ಪಡಿಸಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಕೊಡಬಹುದು. ಅಥವಾ ನಿಮ್ಮ ಮನೆಯಲ್ಲಿಯೇ ಆಂಜನೇಯ ಸ್ವಾಮಿ ಫೋಟೋಗೆ ಅದನ್ನು ಮಾಲೆಯ ರೀತಿಯಲ್ಲಿ ಮಾಡಿ ಹಾಕಬಹುದು. ಮಾಡಿದ ನಂತರ ಗಂಧದ ಕಡ್ಡಿ ಹಚ್ಚಿ ಪೂಜೆ ಮಾಡುವಾಗ, ಮಂಗಳಾರತಿ ಮಾಡುವಾಗ ಸಾಂಬ್ರಾಣಿ ಹಾಕುತ್ತಾ ತುಳಸಿ ದಳಗಳನ್ನು ಹಾಕುತ್ತಾ ಆಂಜನೇಯ ಸ್ವಾಮಿಯನ್ನು ಈ ರೀತಿ ಬೇಡಿಕೊಳ್ಳಬೇಕು. ಜಯ ಜಯ ರಾಮ ಶ್ರೀರಾಮ ಅಂತ 21 ಬಾರಿ ಹೇಳುತ್ತಾ, ನನ್ನ ಕಷ್ಟದ ಸಮಯದಲ್ಲಿ ನೀನು ನನ್ನ ಕೈ ಬಿಡಬೇಡ ಆಂಜನೇಯ ಸ್ವಾಮಿ, ಬಡಬಾನಲ ನೀನು ನಿಜವಾಗಿಯೂ ಇದ್ದರೆ ನನ್ನ ಕಷ್ಟಗಳನ್ನು ಬಗೆಹರಿಸು. ದುಡ್ಡು ಕಾಸಿನ ಸಮಸ್ಯೆ ವಿಪರೀತ ಆಗಿದೆ, ಅಂತಹ ತೊಂದರೆಗಳಿಂದ ನಿವಾರಣೆ ಮಾಡು ಅಂತ ಸಂಕಲ್ಪವನ್ನು ಮಾಡಿಕೊಳ್ಳಿ. ನಿಜವಾಗಲೂ ಆಂಜನೇಯ ಸ್ವಾಮಿಯ ರಕ್ಷ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿನಿತ್ಯ ಪೂಜೆ ಮಾಡುವುದರಿಂದಲೂ ಕೂಡ ಸುಭಿಕ್ಷವಾದಂತಹ ಜೀವನ ನಿಮ್ಮದಾಗತ್ತೆ. ಆ ಯಂತ್ರ ಎಲ್ಲಿ ಸಿಗುತ್ತೆ ಗುರುಗಳೇ, ಎಲ್ಲಿ ಅದನ್ನು ತೆಗೆದುಕೊಂಡು ಬರಬೇಕು ಅಂತ ನೀವು ಕೇಳೋದಾದರೆ, ಒಂದು ನಿಮ್ಮ ಮನೆ ಹತ್ತಿರ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರು ತಾಮ್ರದ ತಗಡಿನಲ್ಲಿ ಅದನ್ನು ಬರೆದು ಕೊಡುತ್ತಾರೆ. ಅಥವಾ ಅವ್ರಿಗೆ ಬರೆಯೋದಕ್ಕೆ ಗೊತ್ತಾಗಲ್ಲ, ಯಂತ್ರ ಬರೆಯಲ್ಲ ಅವರು ಅನ್ನೋದಾದರೂ ಕೂಡ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಗೆ ನಿಮ್ಮ ವಿಳಾಸವನ್ನು ಹೇಳಿದ್ರೆ ಸಾಕು, ಆ ಯಂತ್ರವನ್ನು ರಚಿಸಿ ಸಿದ್ಧಿ ಮಾಡಿ ಉಚಿತವಾಗಿ ನಿಮಗೆ ವಿತರಣೆ ಮಾಡ್ತಾರೆ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೈ ಆಂಜನೇಯ ಅಂತ ಕಮೆಂಟ್ ಹಾಕಿ. ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.